ತಂಬಾಕು ವರ್ಷ ಬೆಳೆಸ್ತೇವ್ರಿ. ಈ ವರ್ಷ ಪರ್ಮಾಷನ್ 4 ಫೂಟ್ ಆಗಲ್ಲ ಹಾಂ ರೀ. ಮತ್ತು ಉದ್ದ 4 ಏನು ಹಿಡಿದೇವ್ರಿ. ಅಂದ್ರೆ ಏನು ಸೈಜ್ ಜಾಸ್ತಿ ಹಿಡಿದಿರಿ ನೀವು ವರ್ಷ? ಸೈಜ್ ಜಾಸ್ತಿ ಹಿಡಿದೇವ್ರಿ. ಅಂದ್ರೆ ಹಯಾಕದು ಬರುದಿಲ್ಲ ರೀ. ಅದಕ್ಕೆ ಸಾಲ್ ಮಾಡ್ರಿ ಹಯಾಕ ಬರುದಿಲ್ಲ ರೀ. ಹಾಂ ಹಾಂ. ಅಗಲ 4 ಫೂಟ್ ಸಾಲ್ ರೀ. ಹಾಂ. ಉದ್ದ 4 ಏನು ಎಲ್ಲ ರೀ. ಒಬ್ಬರ ವಿಶೇಷವಾದ ರೈತರದಾರ. ಅವ್ರ ಬಗ್ಗೆ ಇಲ್ಲಿ ಒಂದು ತಂಬಾಕು ಬೆಳೆಯನ್ನು ಒಂದು ಉತ್ತಮವಾಗಿ ಬೆಳೆದಿದ್ದಾರೆ. ಈ ಮಡ್ಡಿ ನೆಲ ಆದರೂ ಕೂಡ ಒಂದು ಉತ್ತಮವಾಗಿ ತಂಬಾಕು ಬಂದಿದೆ. ಅದು ಯಾವ ಥರ ಬಂದಿದೆ, ಹೇಗೆ ಬಂದಿದೆ ಎಲ್ಲ ನೋಡ್ಕೊಂಡು ಬರೋಣ. ಮತ್ತು ಅವರಿಂದ ಒಂದು ಹೆಚ್ಚಿನ ಮಾಹಿತಿಯನ್ನು ತೊಗೊಳ್ಳೋಣ. ಅದರಿಂದ ಏನು ಆದಾಯ ಬರ್ತೈತಿ, ರೈತರ ಬೆಳೆ ಯಾವ ಥರ ಇದನ್ನು ಮಾಡ್ಕೋಬೋದು ಅಂತಕ್ಕಂಥ ಒಂದೆಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಾಗ ತೊಗೊಂಡು ಬರೋಣ ರೀ. ಬರ್ರಿ ನೋಡೋಣ ರೀ. ನಮಸ್ಕಾರ ಸರ್. ರೀ ನಾವು ಕಾಡಪ್ಪ ಸದಾಶಿವ ಹುಣಚಾಳಿ, ಊರು ಕುರ್ನಿ, ತಾಲೂಕು ಹುಕ್ಕೇರಿ, ಜಿಲ್ಲಾ ಬೆಳಗಾವ. ಮೊಬೈಲ್ ನಂಬರ್ 8197773321. ಹಾಂ. ನೀವು ಪ್ರತಿ ವರ್ಷ ತಂಬಾಕು ಎಷ್ಟು ಎಕರೆ ಬೆಳಿತೀರಿ? 2 ಎಕರೆ 3 ಎಕರೆ ಲಾಸ್ಟ್. ಹಾಂ. ನಿಮ್ಮದು ಜಮೀನು ಎಷ್ಟು ಐತ್ರಿ? ಜಮೀನು ನಮ್ಮದು 4 ಎಕರೆ ಐತ್ರಿ. 4 ಎಕರೆದಾಗ ನೀವು ಒಂದು 2 ಎಕರೆ ಪ್ರತಿ ವರ್ಷ ತಂಬಾಕು ಮಾಡ್ಕೊಂಡೇ ಇರ್ತೀರಿ. ಹಾಂ. ತಂಬಾಕದಾಗ ನಿಮಗೊಂದು ಉತ್ತಮ ಇಳುವರಿ ಸಿಕ್ಕೈತಿ. ಎಕರೆಕ 1.5 ಲಕ್ಷ ಮುಂದೆ ನಿಂಗೆ ಇಳುವರಿ ಬೀಳ್ಬೋದು. 1.5 ಲಕ್ಷದಿಂದ 1.2 ಲಕ್ಷ ತನಕ ಬರ್ತೈತಿ. 3 ಲಕ್ಷದಿಂದ 3.5 ಲಕ್ಷ. ಅದು ಮಳಿಗೆ ತೊಯ್ಲಿಲ್ಲ ಅಂದ್ರೆ ಮಳಿಗೆ ತೊಯ್ದಿಲ್ಲ. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ವಿ, ಒಂದು ಕುಳೆ ಬರಗೊಟ್ಟಿಲ್ಲ, 1 ನಂಬರ್ ಬೆಳೆಸಿದ್ವಿ. ಆದ್ರೆ ಇದ್ರದ್ದು ಏನೈತಪ್ಪ ಅಂತಲ್ಲ ಅಂದ್ರೆ ನನ್ನ ಲೆಕ್ಕಲೆ 1.5 ಲಕ್ಷದಿಂದ 1.2 ಲಕ್ಷ ತನಕ ನಿನಗೆ ಎಕರೆ ನೀವು ಬೆಳೆಸಿದ ಹಾಲ ಇದು ಹಿಂಗಿಂಗ್ ಎಷ್ಟು ಇದೈತಿದೆ. ಏನು ಮಾಡಿ ಹಾಕ್ಯಾನ ಮೂರುವರೆಗೇನ ಅಡಾಗಲ 4 ಕೋಟಿ ಸಾಲ. ಈಗ 4 ಸಾಲಿನಿಂದ ಸಾಲಿಗೆ 4 ಫುಟ್ ಇಟ್ಟಿದ್ದೀರಿ. 4 ಫುಟ್. ಹಾಂ. ಹಿಂಗಿಂಗ್ ಏನೈತಿಲ್ಲ ಒಂದು ಅಂದಾಜು ಫುಟ್ ಅಂದ್ರೆ 4 ಗೇಣ್. ಹಾಂ. ಅಂದ್ರೆ ಈಗ ಒಂದು ಎಕರೆಗೆ ಎಷ್ಟು ಸಸಿ ಕೂತಿದಾವ್ರಿ ಅಂದಾಜು? 3,000 ಸಸಿ. ಹಾಂ. ತಂಬಾಕು ಎಷ್ಟು ಎಲೆ ಮೇಲೆ ಕಾಯ್ದಿರಿ ಇದನ್ನು? 18, 20, 18, 20. ಹಾಂ ಹಾಂ. ಎಲ್ಲ ಎಲೆ ಚಲೋನ ಬಂದವು, ಏನು ರೋಗದಲ್ಲ ಏನಿಲ್ಲ, ಚಲೋ ಮೇಂಟೈನ್ ಮಾಡಿದಿರಲ್ಲ. 1 ನಂಬರ್ ಮೇಂಟೈನ್ ಮಾಡಿ. ಕುಳೆ ಕೂಡ 12 ಬತ್ತಿ 16. ಹಾಂ. ಎಕರೆಗೆ 1 ಚೀಲ. ಹಾಂ. ಯೂರಿಯಾ 1 ಚೀಲ. ಎಕರೆಗೆ 1 ಚೀಲ. ಇದು ಕುಳೆ ಎಷ್ಟು ದಿನಕ್ಕೊಮ್ಮೆ ತೆಗಿತೀರಿ ಇದನ್ನು? ಇದು ನಾವು ವಾರದಾಗ ಕೈ ಇರತೈತೆ ಅದು. ಜನ ಇದ್ದಂಗೆ ಅದನ್ನ ಬಿಡುವಲ್ಲಿ ಇಟ್ಟು ಬಂದ್ರೆ ಅದನ್ನ ನೀರು ಹಸು ಸಕಟ ಅಂದ್ರೆ ಅದ್ರ ಮೇಲೆ ಕೈ ಕುಳೆ ಅಂತ ಒಟ್ಟ ಬರಗೊಟ್ಟಿಲ್ಲ ಬಿಡ. ಹಾಂ. ಕುಳೆ ಬರಲಿಲ್ಲ ಅಂದ್ರೆ ತಂಬಾಕು ಬರೋದಿಲ್ಲ. ಎಲ್ಲಿ ತುಂಬತೈತಿ ಇದು ನೋಡ್ರಿ, ಎಲೆ ಎಲ್ಲ ತುಂಬಬೇಕಾದ್ರೆ ಮಾಡ್ಬೇಕಾದ್ರೆ ಈ ಥರ ಆಗಬೇಕಾದ. ಮತ್ತು ಮಡ್ಡಿ ನೆಲದಾಗ ಈ ಥರ ತಂಬಾಕು ಬೆಳೆಸಿದಾರೆ ಅಂದರೆ ನೀವು ಗ್ರೇಟ್ರಿ. ಯಾಕಂದ್ರೆ ದೊಡ್ಡ ಪ್ರಮಾಣದಾಗ ಈಗ ಆಳವಾದ ಎರಿ ಮಣ್ಣೊಳಗೆ ಸಕಟ್ ಇಟ್ಟು ತಂಬಾಕು ಬರಂಗಿಲ್ಲ ನಾವು ನೋಡಿದ ಪ್ರಕಾರ. ಭೂಮಿ ಕಂಡು ನೆಲ ಐತಿ, ಮಣ್ಣು 1 ನಂಬರ್ ಐತಿ. ಹಾಂ. ಮಸಾರಿ ಭೂಮಿ ತಯಾರನು ಹಂಗೆ ಮಾಡಿರ್ತೀರಿ. ಆಮೇಲೆ ನೀವು ತಿಪ್ಪಿ ಗೊಬ್ಬರ ಅದು ಕೊಟ್ಟಿರ್ತೀರಿ. ತಿಪ್ಪಿ ಗೊಬ್ಬರ ಹಾಕ್ತೇವ್ರಲ್ಲ. ಹಾಂ ಹಾಕ್ತೀರಿ. ತಿಪ್ಪಿ ಗೊಬ್ಬರ ಮೇನ್ ಅದ ಐತಿ. ಗೊಬ್ಬರ ಮೇನ್ ಅಷ್ಟಿದ್ರೆ ಇದು ತೋರ್ಸೈತ್ರಿ. ಇದು ನಿಮ್ಮ ಬೆಳೆ ಹೆಂಗೈತಿ ಏನೈತಿ, ನೀವು ತಿಪ್ಪಿ ಗೊಬ್ಬರ ಎಷ್ಟು ಹಾಕಿದಿರಿ ಒಳಗ ಅದ ತಿಳಿಯೋದ್ರಿ. ಲವಣಾಂಶ ಶಕ್ತಿ ಫುಲ್ ಪವರ್ ಈ ನಮಗೆ ಬಂದೈತಿ. ಕಂಟ್ರೋಲ್ ಮಾಡಿದಿರಿ. ಕುಳೆ ಒಟ್ಟೆ ತೆಪ್ಪಿಲ್ರಿ. 5 ಫೂಟ್ ಐತ್ರಿ ಸಬಂದ್ ಎಲ್ಲ. ಒಂದ ಆರಾಮ್ ನೋಡ್ರಿ ನೀವು ಬೇಕಾರೆ. ಎಲ್ಲಿ ಚೌಕ ಐತಿ ಒಟ್ಟ ಎಲ್ಲೆಲ್ಲಿ ಒಂದ್ ಎಲ್ಲಿ ಕಡಿಮೆ ಒಂದು ಅವ್ರ ಕುಳೆ ಗೊಂಡಿ ಹಾಡು ತೆಗೆದು ಗೊತ್ತಾಯ್ತು ಹೊಲ್ದಾಗ ಬಿದ್ದಿದ. ಮತ್ತೆ ಗೊತ್ತಾಯ್ತು ಕುಳೆನೇ ಎಲ್ಲ ಹೊಲ್ದಾಗ ಬಿದ್ದಿಲ್ಲ. ಇದು ಭೂಮಿಗೆ ಮತ್ತೆ ಇದು ಈ ಬೆಳೆ ಮಾಡೋದ್ರಿಂದ ಮುಂದಿನ ಬೆಳೆಗೂ ನಿಮ್ಗೆ ಅನುಕೂಲ ಆಕೈತೇನ್ರಿ? ಫುಲ್ ತಾಕತ್ ನೆಲ. 2 ವರ್ಷ ಹೊಡೋದಿಲ್ಲ. ಹಾಂ. ಅಂದ್ರೆ ಭೂಮಿ ತಪ್ಪಲ ಬಿದ್ರಿ ಕಾರ್ ಆಗ್ತೈತಿ, ನೆಲ ಖಾಲಿ ಆಗ್ತೈತೆ. ಹಾಂ. ಆಗಿನ ನಂತರ 2ನೇ ಪೀಕ್ ಮಳೆಗಾಲ ಪೀಕ್ ಮಾಡ್ರಿ ಹುಕುಂಬಾದ್ ಏನು ಲಾಗುಡಿ ಗರ್ಜೆ ಇಲ್ಲ. ಏನ್ ಬೇಕಾದ್ ಮಾಡ್ರೂ ಬರ್ತೈತಿ. ಬೇಕಾದ್ ಮಾಡ್ರಿ. ಈಗ ಅಂದಾಜು ನಿಮ್ಗೆ ಇಷ್ಟು ಒಂದು 3,000 ಸಸಿ ಒಂದು ಎಕರೆದಾಗ ಕುಣಿಸಿರ್ಲ, ಒಂದು ಇಳುವರಿ ಅಂದ್ರೆ ಒಂದು ಅಮೌಂಟ್ ಇಷ್ಟ ಆಗ್ಬೋದತ್ತಂದು ನಿಮ್ಮ ಅಂದಾಜು ನಿಮ್ಮ ಲೆಕ್ಕಲೆ? 1 ಎಕರೆಗೆ 1.5 ಲಾಖ ಬೀಳ್ತೈತಿ. 1 ಎಕರೆ. ಹಾಂ. 1.5 ಲಾಖ ತನಕ ಬೀಳ್ತೈತಿ. 1 ಎಕರೆಗೆ 1.5 ಲಾಖ. ಹಾಂ. ಅಂದ್ರೆ ಈಗ ಬೋದ್ ಗಂಟೆ ಒಂದು ಕ್ವಿಂಟಲ್ ಲೆಕ್ಕದಾಗ ಎಷ್ಟು ಬೀಳ್ತೈತಿ ಇದು? 1 ಕ್ವಿಂಟಲ್ ಲೆಕ್ಕ ಆದ್ರೆ 1,000 ಕಿಲೋ ಆಗ್ತೈತಿ. 1 ಎಕರೆದಾಗ 1 ಎಕರೆಗೆ 1000 ಕಿಲೋ. ಹಾಂ. ಈಗ ಸದ್ಯಕ್ಕೆ ರೇಟ್ ಈಗ ಹೋದ ವರ್ಷ ಆಗಲಿ ಈ ವರ್ಷ ಆಗಲಿ ಏನಾಗ್ಬೋದು? ಅದನ್ನ ಏನು ರೇಟ್ ಮೇಲೆ ಅಂದ್ರೆ 1 10 ಕಡಿಮೆ ಆಗ್ತೈತಿ. ಅಂದಾಜು ಒಂದು ಈಗ 100 ಮೇಲಂತೂ ಐತೆ ರೀ 1 ಕೆಜಿಗೆ. 1.20 ಮಾರ್ತಂದ್ರೆ ಮೀರಿ. ಹಾಂ. 1,20,000 ತನಕ ಆಗ್ತೈತಿ. ಆಗ್ತೈತಿ ರೀ. ಹೆಚ್ಚು ಕೆಜಿ ಬರ್ತಂದ್ರೆ ಹೆಚ್ಚು. ಅಂದ್ರೆ ಇದಕ್ಕೆ ಖರ್ಚು ಅದು ಏನು ಜಾಸ್ತಿ ಐತೆ ಅಂತೀರಿ? ಎಣ್ಣೆ ಭಾಳ ಬಿಡ್ದೇವ್ರಿ. 7 ಸಲ ಎಣ್ಣೆ ಬಿಡ್ದೇವ್ರಿ. ಹಾಂ. ಎತ್ರ ಬದಲಿ ಏನು ಅಂತ ರೋಗ ಏನು ಬರ್ತಾವ? ರೋಗ, ಹಾಂ. ಮುಟ್ಟಿನ ರೋಗ, ಹಾಂ. ಮತ್ತು
ಸ್ಥಾನಿಕ ಇದು ಜಿಗಿ ಜಿಗೆದ ಮೊದಲು ಬರೋದು ಜಿಗೆದಂತೂ ಈಗ ಬಿಡಾಕ್ಬೇಕ್ರಿ ಜಿಗಿ ಜಾಸ್ತಿ ಬೆಳ್ದೈತಿ ಈ ಒಳ್ಳೆ ಸಲ ಏನು ಜಿಗಿ ಎಣ್ಣೆ ಬಿಡೋದು ಹಾಂ ಈಗ ಒಂದು ಈ ಮಡ್ಡಿನೆಲ್ಲ ಆಯ್ತು ಅಂದ್ರೆ ನೀರು ಎಷ್ಟು ಕೊಡ್ತೀರಿ ಇವಕ್ಕೆ ನೀರು ಈಗ 4 ನೀರು ಆಗಿದಾವ್ರಿ ಮಳೆಗಾಲ ನಾಲ್ಕು ನೀರು ಅಂತ ಇನ್ನು ಮುಂದೆ ಎಷ್ಟು ಇನ್ನು ಆಗ್ತದೆ 2 ನೀರು ಆದ್ರೆ ಓಕೆ ಆಗ್ತೈತಿ ರೀ ಹಾಂ ಮುಗಿತಾರೆ 2 ನೀರು ಆದ್ರೆ ಕಂಪಲ್ಸರಿ ಹಾಂ ತಂಬಾಕು ಯಾಕೆ ಕಟಾವಕ್ಕೆ ಬರ್ತೈತಿ ಕಟಾವ್ ಬರ್ತೈತ್ರಿ ಈ ಕಟಾವ್ ಅಂದ್ರೆ ಇದನ್ನ ಬಿಸಿಲಾಗ ನಾವು ಅನಿಸ್ತೀರಿ ಇದೇನು ಸಿಗರೇಟ್ ತಂಬಾಕೈತಿ ಇದೇನು ನೀವು ನೆಳಾಗ ಒಣಸೋದು ಏನಿಲ್ಲ ಹೋದ ಅಲ್ಲೇ ಹೋಗ್ಯೋದು ಈಗ ಇಲ್ಲೇ ಹೋದ ಇಲ್ಲೇ ಹೋಗ್ಯೋದು ಬಿಸಿಲಾಗ ಹೋದ ಒಂದು ಚೊಕ್ ಒಣಗಿದ ಬಳಿಕ ಹಾಂ ಟಂಟ್ ಬಿಗೋದ ಟಂಟ್ನಾಗ ಸೌರಿ ಬಿಡೋದ ಮತ್ತು ಈಗ ತಂಬಾಕು ಮಾಡಿದವ್ರ ಈಗ ತಂಬಾಕದಾಗನ ಕಬ್ಬು ಲಾವಣಿ ಮಾಡ್ತಾರ ಕಬ್ಬು ಲಾವಣಿ ಮಾಡಿ ಅದರಿಂದನೂ ಕಬ್ಬು ಒಂದು ಚಲೋ ಬರ್ತೈತಿ ಅಂತ ಹೇಳ್ತಾರಲ್ಲ ಕಬ್ಬು ಬರ್ತೈತಿ ಅದು ಬರ್ತೈತಿ ಆದ್ರೆ ಇಳುವರಿ ಹೆಚ್ಚು ಕೊಡುದಿಲ್ಲ ಯಾವ್ದ್ರಿ ಕಬ್ಬು ಹಾಂ ಕಬ್ಬು ಇದಾಗ್ತೈತಿ ಹಾಂ ಹಾಂ ಗಿಜ್ಜು ಬಿಡ್ತೈತಿ ಹಾಂ ತಂಬಾಕದಾಗ ಶೇಕ ತಂಬಾಕು ಹೋದ ಹೋಗ್ಬೇಕು ಕಬ್ಬು ಹೇಳ್ತೈತೆ ಹಾಂ ತಂಬಾಕು ಅಟ್ ಇಳುವರಿ ಬರೋದಿಲ್ಲ ಹಾಂ ಹಾಂ ಒಂದು ಸ್ವಲ್ಪ ಅದಕ್ಕೂ ತೊಂದರೆ ಆಗೋದ ಇದಕ್ಕೂ ತೊಂದರೆ ಆಗೋದ ಅಂತೀರಿ ನೀವು ದಿದ್ ಮೇಲೆ ಹಚ್ತಾರಲ್ಲ ಅದಕ್ಕೆ ನೀರು ಹತ್ತುದಿಲ್ಲ ಇನ್ನು ನೀವು ಇದನ್ನ ತೆಗೆದು ಎಲ್ಲ ಖಾಲಿ ಆದ್ಮೇಲೆ ನೀವು ಈ ಹೆಚ್ಚು ಕಡಿಮೆ ಜನವರಿ ಫೆಬ್ರವರಿ ಆಗಿದ್ದು ಖಾಲಿ ಆಕೈತೆ ಅವಾಗ ನೀವು ಕಬ್ಬ ಮಾಡ್ಬೋದಲ್ಲ ಇದಕ್ಕೆ ಮಾಡ್ಬೋದು ಅವಾಗ ಮಾಡಿದ್ರೆ ಒಂದು ಇಳುವರಿ ಎಷ್ಟು ಸಿಗ್ಬೋದು ಕಬ್ಬಿನ ಇಳುವರಿ ಎಕರೆಗೆ 70 ಟನ್ 80 ಯಾಕಂದ್ರೆ ತಂಬಾಕು ಕಾಲ್ಗೈ ಚಲೋ ಅಂತ ಹೇಳ್ತಿರ್ಲ ಅದರಿಂದನೂ ಏನೋ ಒಂದು ಹೆಚ್ಚಿನ ಒಂದು ಇಳುವರಿ ಸಿಗ್ತೈತಿ ಕಬ್ಬಿನಾಗು ಒಂದು 70-80 ಟನ್ ಕಬ್ಬು ಸಿಗ್ತೈತಿ ಹಾಂ ಈಗ ಏನು ಅಂದಾಜು ಒಂದು ಎಕರೆ ಮಾಡ್ಬೇಕಾದ್ರೆ ಇದು ಖರ್ಚು ಎಷ್ಟು ಬರ್ತೈತಿ ರೀ ಖರ್ಚು ಇಲ್ಲ ಅಂದ್ರೆ 30,000 ಬರ್ತೈತಿ 30,000 ಬರ್ತೈತಿ ಹಾಂ ಹಾಂ ಕೂಲಿಯಾರ್ ಹಿಡ್ಕೊಂಡ ಲಾಗೋಡ ಹಾಂ ಎಣ್ಣೆ ಎಲ್ಲ ಹಿಡ್ಕೊಂಡು ಸೌರೋದ ಬೋದ ಎಲ್ಲ ಬೋದ್ ಮಾರ್ಕೆಟ್ಗೆ ಹೋಗುತ್ತಾಕ 30,000 ರೂಪಾಯಿ ಖರ್ಚೈತಿ ಖರ್ಚು ಐತ್ರಿ ಅಂದ್ರೆ ನಿಮ್ಮ ಮ್ಯಾಲಿನ 30,000 ಆದ್ರೂ 1 ಲಕ್ಷ ರೂಪಾಯಿ ಉಳಿತೈತಿರಲ್ಲ ಉಳಿತೈತಿ ಆರಾಮ್ ಒಂದು 4 ತಿಂಗಳು ಬೆಳೆ ಏನ್ರಿ ಇದು 4 ತಿಂಗಳು ಕಂಪಲ್ಸರಿ 4 ತಿಂಗಳದಾಗ ನಿಮಗೆ ಮುಗಿದಿರ್ತೈತಿ 4 ತಿಂಗಳ ಪೈಲ ವಾರ ಕೋಸ್ಕೋತೈತಿ ಹಾಂ ಹಾಂ ಇದು ಮಾರ್ಕೆಟಿಂಗ್ ಯಾವ ಥರ ಮಾಡ್ತೀರಿ ಮಾರ್ಕೆಟಿಂಗ್ ಅಂದ್ರೆ ಏನ್ರಿ ಇವು ತಗೊಳ್ಳೋರು ವ್ಯಾಪಾರಿಗಳು ವ್ಯಾಪಾರಿಗರು ಬರ್ತಾರು ಅಲ್ಲೇ ಎಲ್ಲರೂ ನಮ್ಮ ರೈತ ಕೂಡ್ತಾರು ಆ ಶಾಂಪಲ್ ನೋಡಿ ಕ್ವಾಲಿಟಿ ಮೇಲೆ ಇದು ನೀವು ಪ್ರತಿ ವರ್ಷ ಮಾಡ್ತೀರೇನು ಇದನ್ನ ಪ್ರತಿ ವರ್ಷ ಮಾಡ್ತಾರೆ ಹಾಂ ಪ್ರತಿ ವರ್ಷ ಇದ್ರೊಳಗೆ ನಿಮ್ಗೆ ಇನ್ಕಮ್ ಚಲೋ ಬರ್ತೈತಿ ಸಿಗ್ತೈತಿ ಹಾಂ ಒಳ್ಳೆ ಬೆಳೆ ಐತಿ ಅಂತ ಹೇಳಿ ಮಾಡ್ಕೊತಾ ಬಂದಿರಿ ಮಾಡ್ಕೊತ ಬಂದ್ವಿ ಹಾಂ ಹಾಂ ಮೊದಲಿಂದನೂ ಮಾಡ್ತೀರಿ ನೀವು ಮಾಡ್ದೇವ್ರಿ ಎಷ್ಟು ವರ್ಷ ಆತ್ರಿ ಅಂದಾಜು ನೀವು 7-8 ವರ್ಷ ಆತು ಮಾಡಕತ್ರಿ ಪೈಲೇದು ಮಾಡ್ತೀವಿ ಹಿರಿಯರ ಬಿಟ್ರು ಮಳೆಗಾಲದ ಪೀಕ ಹಾಂ ಹಾಂ ಈಗ ಬ್ಯಾಸಿಗೆ ಹತ್ತಕತ್ತನ ಬ್ಯಾಸಿಗೆ ನಾವು ಚಾಲು ಮಾಡಿದ್ವಿ ಈಗ ಚಾಲು ಮಾಡಿದ್ರಿ ಅಂದ್ರೆ ಮೊದಲಿಂದನೂ ನೀವು 30-40 ವರ್ಷದಿಂದನೂ ನಿಮ್ಗೆ ತಂಬಾಕು ಬೆಳೆದೊಳಗೆ ನಿಮ್ಗೆ ಒಂದು ಅನುಭವ ಐತಿರ್ಲ ಅನುಭವ ಐತ್ರಿ ಹಾಂ ಮತ್ತು ಆ ಅನುಭವ ಇದ್ದಾಗನೇ ಎಷ್ಟೊಂದು ತಂಬಾಕು ಬೆಳೆಸಿರಿ ನೀವು ಹಂಗೆ ಎಲ್ಲರಿಗೂ ಏಕದಮ್ ಹೊಸವಾಗಿ ಮಾಡೋರಿಗೆ ಬರಂಗಿಲ್ಲ ಇಷ್ಟೊಂದು ಭಾಳ ಚಲೋ ಬಂದೈತ್ರಿ ಮಡ್ಡಿನೆಲ್ಲ ಇದ್ರೂ ತುಂಬ ಇಷ್ಟೊತ್ತಕ್ಕ ನಮ್ಗೆ ರೈತರಿಗೆಲ್ಲ ಮಾಹಿತಿ ಕೊಟ್ರಿ ಧನ್ಯವಾದಗಳು ಓಕೆ ನಮಸ್ಕಾರ